ನಮಸ್ಕಾರ. ಭಾರತ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ. ನಮ್ಮ ಸಂವಿಧಾನವನ್ನೊಮ್ಮೆ ಓದಿದ್ರೆ ವಾಕ್ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ ಅಂತ ಅದೆಷ್ಟು ಅದ್ಭುತವಾದ ಮೂಲಭೂತ ಹಕ್ಕುಗಳನ್ನ ನೀಡಿದೆ ಅಲ್ವಾ? ಕಾಗದದ ಮೇಲಂತೂ ನಮ್ಮದು ಅತ್ಯುನ್ನತ ಪ್ರಜಾಸತ್ತಾತ್ಮಕ ಮೌಲ್ಯಗಳಿರೋ ದೇಶ. ಆದ್ರೆ ಈ ಭವ್ಯವಾದ ಸಾಂವಿಧಾನಿಕ ಭರವಸೆಗಳಿಗೂ ನಮ್ಮ ದಿನನಿತ್ಯದ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆಯಾ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದನ್ನೇ ಸ್ವಲ್ಪ ಆಳವಾಗಿ ನೋಡೋಣ. ಒಂದು ಕಡೆ ನಮ್ಮ ಸಂವಿಧಾನದ ಆದರ್ಶಗಳು, ಇನ್ನೊಂದು ಕಡೆ ಹ್ಯೂಮನ್ ರೈಟ್ಸ್ ವಾಚ್ ಸಂಸ್ಥೆ 2016ರಲ್ಲಿ ಕೊಟ್ಟಿರುವ ಈ ವರದಿಯನ್ನೊಮ್ಮೆ ಗಮನಿಸಿ. ನಾಗರಿಕ ಸಮಾಜದ ಗುಂಪುಗಳಿಗೆ ಆಗ್ತಿರುವ ಕಿರುಕುಳ, ಟೀಕಾಕಾರರಿಗೆ ಎದುರಾಗ್ತಿರುವ ಬೆದರಿಕೆ ಬಗ್ಗೆ ಅವರು ನೇರವಾಗಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅಧಿಕಾರಿಗಳಿಗೆ ಸಿಕ್ಕಿರುವ ಕಾನೂನು ವಿನಾಯಿತಿಗಳ ಬಗ್ಗೆಯೂ ಎಚ್ಚರಿಸಿದ್ದಾರೆ. ಇದು ಕಾನೂನು ಏನ್ ಹೇಳುತ್ತೆ ಮತ್ತು ಗ್ರೌಂಡ್ ರಿಯಾಲಿಟಿ ಹೇಗಿದೆ ಅನ್ನೋದರ ನಡುವಿನ ನಿಜವಾದ ಸಂಘರ್ಷವನ್ನ ನಮಗೆ ತೋರಿಸ್ಕೊಡುತ್ತೆ. ಸರಿ, ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಒಟ್ಟು 6 ಪ್ರಮುಖ ಅಂಶಗಳನ್ನ ಕವರ್ ಮಾಡ್ತಿದ್ದೀವಿ. 1. ಸಂವಿಧಾನ ಮತ್ತು ನಾಗರಿಕ ಹಕ್ಕುಗಳು. 2. ಪೊಲೀಸ್ ಅಧಿಕಾರ ಮತ್ತು ಕಸ್ಟಡಿ. 3. ಧಾರ್ಮಿಕ ಸ್ವಾತಂತ್ರ್ಯ. 4. ಜಾತಿ ಮತ್ತು ಸಾಮಾಜಿಕ ಸಮಾನತೆ. 5. ಪ್ರಾದೇಶಿಕ ಸಂಘರ್ಷ ಮತ್ತು ಕೊನೆಯದಾಗಿ 6. ಲಿಂಗ ಹಾಗೂ LGBTQ ಹಕ್ಕುಗಳು. ಮೊದಲನೇ ವಿಭಾಗ, ಸಂವಿಧಾನ ಮತ್ತು ನಾಗರಿಕ ಹಕ್ಕುಗಳ ಪ್ರಸ್ತುತ ಸ್ಥಿತಿಗತಿ. ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶವನ್ನ ಹೇಗೆ ನೋಡ್ತಿದ್ದಾರೆ ಅನ್ನೋದಕ್ಕೆ ಈ ರಿಪೋರ್ಟ್ ಒಂದು ಒಳ್ಳೆ ಉದಾಹರಣೆ. ಸ್ವೀಡನ್ ಮೂಲದ ವಿಡಮ್ ಇನ್ಸ್ಟಿಟ್ಯೂಟ್ 2018ರವರೆಗೂ ಭಾರತವನ್ನ ಚುನಾವಣಾ ಪ್ರಜಾಪ್ರಭುತ್ವ ಅಂತ ಕರೀತಿತ್ತು. ಆದರೆ ಕೇವಲ ಒಂದೇ ವರ್ಷದಲ್ಲಿ, ಅಂದ್ರೆ 2019ರಿಂದ 2023ರ ವರದಿಯಲ್ಲಿ ಅದನ್ನ ಚುನಾವಣಾ ನಿರಂಕುಶಾಧಿಕಾರ ಅಂತ ಮರುವರ್ಗೀಕರಣ ಮಾಡಿದೆ. ವಾಕ್ ಸ್ವಾತಂತ್ರ್ಯದ ಮೇಲಿನ ನಿರ್ಬಂಧಗಳೇ ಇದಕ್ಕೆ ಕಾರಣ ಅಂತ ಅವರು ಉಲ್ಲೇಖಿಸಿದ್ದಾರೆ. ಇದಕ್ಕೆ ತಕ್ಕ ಹಾಗೆ ಅಮೆರಿಕಾದ ಫ್ರೀಡಮ್ ಹೌಸ್ ಸಂಸ್ಥೆ ಕೂಡ ತನ್ನ ವಾರ್ಷಿಕ ನಾಗರಿಕ ಹಕ್ಕುಗಳ ಸೂಚ್ಯಂಕದಲ್ಲಿ ಇತ್ತೀಚೆಗೆ ನಮಗೆ 100ಕ್ಕೆ ಕೇವಲ 67 ಅಂಕಗಳನ್ನು ನೀಡಿದೆ. ಅಂದ್ರೆ ನಾವು ಸಂಪೂರ್ಣ ಮುಕ್ತ ರಾಷ್ಟ್ರವಲ್ಲ, ಬದಲಾಗಿ ಭಾಗಶಃ ಮುಕ್ತ ರಾಷ್ಟ್ರ ಅಂತ ಅವರು ಹೇಳಿದ್ದಾರೆ. ಮುಂದಿನ ವಿಭಾಗ, ಪೊಲೀಸ್ ಅಧಿಕಾರ ಮತ್ತು ಕಸ್ಟಡಿ. ಇಲ್ಲೊಂದ್ ಕಡೆ ನಾವು ಗಂಭೀರವಾಗಿ ಗಮನ ಹರಿಸಲೇಬೇಕು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಈ ದತ್ತಾಂಶ ನೋಡಿ. 2019 ಮತ್ತು 20ರ ಒಂದೇ ವರ್ಷದಲ್ಲಿ ಸರಾಸರಿ 139 ಪೊಲೀಸ್ ಕಸ್ಟಡಿ ಸಾವುಗಳು ಹಾಗೆ 1576 ನ್ಯಾಯಾಂಗ ಕಸ್ಟಡಿ ಸಾವುಗಳು ವರದಿಯಾಗಿವೆ. ಅಂತಾರಾಷ್ಟ್ರೀಯ ವರದಿಗಳ ಪ್ರಕಾರ ಈ ಥರದ ಹಿಂಸೆಗೆ ಹೆಚ್ಚಾಗಿ ಬಲಿಯಾಗ್ತಿರೋದು ದಲಿತರು, ಮುಸ್ಲಿಮರು ಮತ್ತು ಆದಿವಾಸಿಗಳಂತಹ ದುರ್ಬಲ ಸಮುದಾಯಗಳೇ ಅನ್ನೋದು ನಿಜಕ್ಕೂ ಬೇಸರದ ಸಂಗತಿ. ಇದು ಎಲ್ಲಿವರೆಗೂ ಹೋಗಿದೆ ಅಂದ್ರೆ, ಪಂಜಾಬ್ ಇನ್ಸ್ಟಿಟ್ಯೂಟ್ ಆಫ್ ಕರೆಕ್ಷನಲ್ ಅಡ್ಮಿನಿಸ್ಟ್ರೇಷನ್ ವರದಿ ಪ್ರಕಾರ ದೇಶದ 50% ಪೊಲೀಸ್ ಅಧಿಕಾರಿಗಳು ಕೈದಿಗಳ ಮೇಲೆ ಒಂದಲ್ಲ ಒಂದು ರೀತಿಯ ದೈಹಿಕ ಅಥವಾ ಮಾನಸಿಕ ದೌರ್ಜನ್ಯ ಎಸಗಿದ್ದಾರಂತೆ. ಅಂದ್ರೆ ಇದು ಕೇವಲ 1-2 ಪ್ರಕರಣಗಳ ಪ್ರಶ್ನೆಯಲ್ಲ, ಇಡೀ ವ್ಯವಸ್ಥೆಯಲ್ಲೇ ಬೇರೂರಿರುವ ದೌರ್ಜನ್ಯದ ಕರಾಳ ಮುಖವನ್ನ ಇದು ನಮಗೆ ತೋರಿಸುತ್ತೆ. 3ನೇ ವಿಭಾಗಕ್ಕೆ ಹೋಗೋಣ, ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಕೋಮು ಹಿಂಸಾಚಾರ. ಭಾರತದ ಇತಿಹಾಸದಲ್ಲಿ ಕೋಮು ಗಲಭೆಗಳು ಹೊಸದೇನಲ್ಲ. ಈ ಪಟ್ಟಿ ನೋಡಿ. 1984ರ ಸಿಖ್ ವಿರೋಧಿ ಗಲಭೆಗಳಲ್ಲಿ 2000ಕ್ಕೂ ಹೆಚ್ಚು ಸಾವು. 2002ರ ಗುಜರಾತ್ ಗಲಭೆಯಲ್ಲಿ 1044 ಜನ ಹಾಗೂ ಇತ್ತೀಚಿನ 2020ರ ದೆಹಲಿ ಗಲಭೆಯಲ್ಲಿ 53 ಜನ ಪ್ರಾಣ ಕಳ್ಕೊಂಡ್ರು. ಬೇರೆ ಬೇರೆ ದಶಕಗಳಲ್ಲಿ ಬೇರೆ ಬೇರೆ ಸರ್ಕಾರಗಳ ಆಡಳಿತದಲ್ಲಿ ನಡೆದ ಈ ಘಟನೆಗಳು ನಮ್ಮ ಸಮಾಜದಲ್ಲಿರುವ ಆಳವಾದ ಬಿರುಕುಗಳನ್ನ ಎತ್ತಿ ತೋರಿಸುತ್ತವೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಆಘಾತಕಾರಿ ವಿಚಾರ ಏನಂದ್ರೆ, ಸ್ವತಂತ್ರ ತನಿಖೆಗಳು ಮತ್ತು ಸುಪ್ರೀಂ ಕೋರ್ಟ್ ಪದೇ ಪದೇ ಒಂದು ಮಾತನ್ನ ಹೇಳಿವೆ. ಅದೇನಪ್ಪಾ ಅಂದ್ರೆ, ಈ ಗಲಭೆಗಳ ಸಮಯದಲ್ಲಿ ಸರ್ಕಾರಿ ವ್ಯವಸ್ಥೆಗಳು ಮತ್ತು ಪೊಲೀಸರು ತಮ್ಮ ಕೆಲಸವನ್ನ ಸರಿಯಾಗಿ ಮಾಡಿಲ್ಲ ಅಥವಾ ಸುಮ್ಮನೆ ಕೈಕಟ್ಟಿ ಕುಳಿತಿದ್ರು ಅಂತ. ಅಂದ್ರೆ ಅಧಿಕಾರದಲ್ಲಿ ಯಾರೇ ಇರಲಿ, ಇಂಥ ಸಂದರ್ಭದಲ್ಲಿ ನಾಗರಿಕರನ್ನ ರಕ್ಷಿಸುವಲ್ಲಿ ವ್ಯವಸ್ಥೆ ವಿಫಲವಾಗಿದೆ ಅನ್ನೋದು ಕಹಿ ಸತ್ಯ. 4ನೇ ವಿಭಾಗ, ಜಾತಿ ಮತ್ತು ಸಾಮಾಜಿಕ ಸಮಾನತೆ. ನಾವೆಲ್ಲರೂ ಸಮಾನರು ಅಂತ ಸಂವಿಧಾನ ಹೇಳುತ್ತೆ. ಆದ್ರೆ ಬ್ರಿಟಿಷರ ಕಾಲದ 1871ರ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ನೆನಪಿದೆಯಾ? ಹುಟ್ಟಿನಿಂದಲೇ ಅಪರಾಧಿಗಳು ಅಂತ ಹಣೆಪಟ್ಟಿ ಕಟ್ಟಲ್ಪಟ್ಟ ಸುಮಾರು 6 ಕೋಟಿ ಜನಸಂಖ್ಯೆ ಇರುವ ಈ ಅಲೆಮಾರಿ ಬುಡಕಟ್ಟುಗಳು ಇಂದಿಗೂ ಆ ಕಳಂಕದಿಂದ ಹೊರಬಂದಿಲ್ಲ. ಇವರಿಗೆ ಸರಿಯಾದ ಮೀಸಲಾತಿಯೂ ಸಿಕ್ಕಿಲ್ಲ, ಆರ್ಥಿಕ ಭದ್ರತೆಯೂ ಇಲ್ಲ. ಇದು ನಾವೆಲ್ಲರೂ ಗಂಭೀರವಾಗಿ ಯೋಚಿಸಬೇಕಾದ ಐತಿಹಾಸಿಕ ಅನ್ಯಾಯ. 5ನೇಯ ವಿಭಾಗ, ಪ್ರಾದೇಶಿಕ ಸಂಘರ್ಷಗಳು ಮತ್ತು ಭದ್ರತೆ.
ರಾಷ್ಟ್ರೀಯ ಭದ್ರತೆ ವಿಚಾರ ಬಂದಾಗ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ ಅಂದ್ರೆ ಅಫ್ಸ್ಪಾ AFSPಯ ಬಗ್ಗೆ ನಾವು ಮಾತನಾಡಲೇಬೇಕು. ಈ 1958ರ ಕಾಯ್ದೆ ಸೇನೆಗೆ ಎಷ್ಟೊಂದು ವ್ಯಾಪಕ ಅಧಿಕಾರ ಕೊಡುತ್ತೆ ಅಂದ್ರೆ ಅವರು ಯಾರನ್ನ ಬೇಕಾದ್ರೂ ಬಂಧಿಸಬಹುದು, ಆಸ್ತಿ ವಶಪಡಿಸ್ಕೊಳ್ಬಹುದು, ಭದ್ರತೆಗೆ ಅಪಾಯ ಅನ್ಸಿದ್ರೆ ಗುಂಡು ಕೂಡ ಹಾರಿಸಬಹುದು. ಸರ್ಕಾರ ಇದನ್ನ ದೇಶದ ರಕ್ಷಣೆಗೆ ಅತ್ಯಗತ್ಯ ಅನ್ನುತ್ತೆ. ಆದ್ರೆ ಮಾನವ ಹಕ್ಕುಗಳ ಸಂಘಟನೆಗಳು ಇದರಿಂದ ದೌರ್ಜನ್ಯಗಳು ಹೆಚ್ಚಾಗ್ತಿವೆ, ನ್ಯಾಯಾಲಯದ ಹೊರಗಿನ ಹತ್ಯೆಗಳು ನಡೀತಿವೆ ಅಂತ ವಾದಿಸ್ತಾರೆ. ಇದರ ಪರಿಣಾಮ ಪ್ರಾದೇಶಿಕವಾಗಿ ಹೇಗಿದೆ ಅಂತ ನೋಡಿದ್ರೆ, ಅಸ್ಸಾಂನಲ್ಲಿ ಪ್ರತ್ಯೇಕತಾವಾದಿ ಚಳವಳಿಗಳ ನಡುವೆ ಪತ್ರಕರ್ತರು ಕಷ್ಟಪಡುತ್ತಿದ್ದಾರೆ. ಪಂಜಾಬ್ನಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ನ ಪರಿಣಾಮಗಳು ದಶಕಗಳ ಕಾಲ ಕಾಡಿದ್ವು. ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ 1990ರಿಂದ ಅಫ್ಸ್ಪಾ ಜಾರಿಯಲ್ಲಿದೆ. ಅಲ್ಲಿ ಉಗ್ರವಾದದ ಜೊತೆಗೆ ಸೇನಾ ಕಾರ್ಯಾಚರಣೆಯ ನಡುವೆ ಸಿಲುಕಿರುವ ನಾಗರಿಕರ ಹಕ್ಕುಗಳ ಬಗ್ಗೆಯೂ ನಿರಂತರ ವರದಿಗಳು ಬರ್ತಾನೇ ಇವೆ. ಕೊನೆಯ ವಿಭಾಗ ಲಿಂಗ ಮತ್ತು LGBTQ ಹಕ್ಕುಗಳು. ಈ ಟೈಮ್ಲೈನ್ ನೋಡಿ, LGBTQ ಹಕ್ಕುಗಳ ಹೋರಾಟ ಎಷ್ಟೊಂದು ಏರಿಳಿತಗಳನ್ನ ಕಂಡಿದೆ ಅಂತ ಗೊತ್ತಾಗುತ್ತೆ. 2009ರಲ್ಲಿ ದೆಹಲಿ ಹೈಕೋರ್ಟ್ ಸಲಿಂಗಕಾಮ ಅಪರಾಧವಲ್ಲ ಅಂತು. ಆದ್ರೆ 2013ರಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಅದನ್ನ ಅಪರಾಧ ಅಂತ ಘೋಷಿಸಿತು. ಫೈನಲಿ 2018ರಲ್ಲಿ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಬ್ರಿಟಿಷ್ ಕಾಲದ ಸೆಕ್ಷನ್ 377 ಅನ್ನ ಸಂಪೂರ್ಣವಾಗಿ ರದ್ದುಪಡಿಸಿತು. ಇದು ಸಮಾನತೆಯ ದಿಕ್ಕಿನಲ್ಲಿ ನಮಗೆ ಸಿಕ್ಕ ಒಂದು ಬಹುದೊಡ್ಡ ಜಯ. ಹಾಗೆ ಹಳೆಯ ಕೌಟುಂಬಿಕ ಕಾನೂನುಗಳು ಮತ್ತು ಆಧುನಿಕ ನ್ಯಾಯಾಂಗ ವ್ಯವಸ್ಥೆಯ ನಡುವಿನ ಬದಲಾವಣೆಗಳನ್ನು ನಾವಿಲ್ಲಿ ನೋಡಬಹುದು. 1937ರ ಶರಿಯತ್ ಕಾಯ್ದೆಯಿಂದಾಗಿ ಲಿಂಗ ಅಸಮಾನತೆ ಆಗ್ತಿದೆ ಅನ್ನೋ ಚರ್ಚೆ ಇತ್ತು. ಅದಕ್ಕೆ ಉತ್ತರವಾಗಿ 2017ರ ಶಾಯ್ರಾ ಬಾನೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತ್ವರಿತ ತ್ರಿವಳಿ ತಲಾಖನ್ನ ಅಸಂವಿಧಾನಿಕ ಅಂತ ಘೋಷಿಸಿತು. ಇದು ಮುಸ್ಲಿಂ ಮಹಿಳೆಯರ ಹಕ್ಕುಗಳ ರಕ್ಷಣೆಯಲ್ಲಿ ನಿಜಕ್ಕೂ ಒಂದು ದೊಡ್ಡ ಹೆಜ್ಜೆ. ಸೊ ಇದೆಲ್ಲವನ್ನೂ ನೋಡಿದ ಮೇಲೆ ನಮ್ಮ ಮುಂದೆ ಉಳಿಯುವ ಅತಿ ದೊಡ್ಡ ಪ್ರಶ್ನೆ ಒಂದೇ: ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವಾಗಿರುವ ನಮ್ಮ ದೇಶ ಸಂವಿಧಾನ ನೀಡಿರುವ ಅತ್ಯುನ್ನತ ಭರವಸೆಗಳಿಗೂ ತಳಮಟ್ಟದ ಈ ಸಂಕೀರ್ಣ ವಾಸ್ತವಗಳಿಗೂ ನಡುವೆ ಭವಿಷ್ಯದಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡಲಿದೆ? ಸಮಾಜದಲ್ಲಿರುವ ಈ ಅಂತರವನ್ನ ಕಡಿಮೆ ಮಾಡಿ ಹಕ್ಕುಗಳನ್ನ ಎಲ್ಲರಿಗೂ ಸಮಾನವಾಗಿ ತಲುಪಿಸಲು ಸಾಧ್ಯವೇ? ಸ್ವಲ್ಪ ಯೋಚಿಸಿ. ಈ ವಿಚಾರದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವ ಕುತೂಹಲ ನಿಮ್ಮಲ್ಲಿ ಮೂಡಿದೆ ಅಂತ ಭಾವಿಸ್ತಾ ಇವತ್ತಿನ ಈ ವಿಶ್ಲೇಷಣೆಯನ್ನ